ಬರುವಾಗ ಏನನ್ನು ಕೂಡ ತಂದಿಲ್ಲ, ಹೋಗುವಾಗೂ ಕೂಡ ಏನನ್ನು ಒಯ್ಯೋದಿಲ್ಲ. ಆದರೆ ಬಂದ ಬಳಿಕ, ಇಲ್ಲಿಗೆ ಬಂದ ಬಳಿಕ ನಮ್ಮ ಜೊತೆಗೆ 8 ಮಂದಿ ಗೆಳೆಯರು ಜೊತೆಯಲ್ಲೇ ಬರ್ತಾರೆ. 8 ಮಂದಿ ಗೆಳೆಯರು. ನೀ ಬ್ಯಾಡಂದ್ರೂ ಅವ್ರು ಬರ್ತಾರ, ನೀ ಬೇಕಂದ್ರೂ ಅವ್ರು ಇರ್ತಾರೆ. ನೀ ಬ್ಯಾಡಂದ್ರೂ ಇರ್ತಾರೆ, ನಿನಗೆ ಬೇಕಂದ್ರೂ ಅವ್ರು ಇರ್ತಾರೆ. ಅವ್ರನ್ನ ತೆಗೆದು ಒಗ್ಯಕ್ಕೆ ಆಗಂಗಿಲ್ಲ. ಆದರೆ ಮನುಷ್ಯ ಬಹಳ ಬುದ್ಧಿವಂತನಾಗಿರ್ತಕ್ಕಂಥವನು ಯಾವಾಗ ಯಾರನ್ನು ಬಳಸಬೇಕು, ಯಾವ ಸ್ನೇಹಿತರನ್ನ ಮುಂಚೂಣಿಯಲ್ಲಿ ತರಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅವ್ರು ಸದಾಕಾಲ ನಮ್ಮ ಜೊತೆಗೆ ಇರ್ತಾರೆ, ಅವ್ರು ನಮ್ಮನ್ನು ಬಿಟ್ಟು ಹೋಗಂಗಿಲ್ಲ. ಆ ಮೊದಲನೆಯ ಇಬ್ಬರು ಯಾರು ಅಂತಂದ್ರೆ, ಹೋಗುತ್ತಾ ಬರುತ್ತಲಿರುವವರಿಬ್ಬರು, ಬಂದರೆ ಹೋಗದವರಿಬ್ಬರು, ಕರೆಸಿಕೊಂಡು ಬರುವವರಿಬ್ಬರು, ಕರೆಗೆದೆ ಬರುವವರಿಬ್ಬರು. ಒಟ್ಟು ಎಷ್ಟು ಜನ ಆದ್ರಿ? 8 ಜನ ಆದ್ರು. ಮೊದಲನೇದವ್ರು ಯಾರ್ರಿ? ಯಾರ್ರಿ ಮೊದಲನೇದವ್ರು? ಹೋಗುತ್ತಾ ಬರುತ್ತಲಿರುವವರಿಬ್ಬರು. ನಮ್ಮ ಜೊತೆಗೆ 8 ಜನ ಕೊನೆಯವರೆಗೂ ಕೂಡ ಇರ್ತಾರೆ. ಮನುಷ್ಯನ ಕೊನೆಯ ಹಂತದವರೆಗೂ ಕೂಡ ಇವ್ರು ಇರ್ತಾರೆ. ಅವರನ್ನು ಹೇಗೆ ಬಳಸ್ಕೊಳ್ಬೇಕು, ನಾನು ಅವಾಗಲೇ ಹೇಳಿದಾಗ ಅವ್ರನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೋಗುತ್ತಾ ಬರುತ್ತಲಿರುವವರಿಬ್ಬರು ಯಾರು ಅಂತಂದ್ರೆ, ಲಕ್ಷ್ಮಿ ಮತ್ತು ಸರಸ್ವತಿ. ಲಕ್ಷ್ಮಿ ಮತ್ತು ಸರಸ್ವತಿ ಹೋಗುತ್ತಾ ಬರುತ್ತಲಿರುವವರಿಬ್ಬರು, ಬಂದರೆ ಹೋಗದವರಿಬ್ಬರು, ವಿದ್ಯೆ ಮತ್ತು ವಿನಯ. ಇವ್ರು ಬಂದ್ರಂದ್ರೆ ಹೋಗೋದಿಲ್ಲ, ಇವ್ರು ಬಂದ್ರೆ ಹೋಗಂಗಿಲ್ಲ. ಲಕ್ಷ್ಮೀ ಸರಸ್ವತಿ ಹೋಗೋದು ಬರೋದು ಇರ್ತಾಳೆ. ಕರೆಸಿಕೊಂಡು ಬರುವವರಿಬ್ಬರು, ಅವ್ರು ಯಾರ್ರಿ? ಬೀಗ್ರಲ್ಲ. ಕೀರ್ತಿ ಮತ್ತು ಅಪಕೀರ್ತಿ. ಕೀರ್ತಿ ಮತ್ತು ಅಪಕೀರ್ತಿ ಕರೆಸಿಕೊಂಡು ಬರುವವರು. ಇನ್ನು ಕರೆಯದೇ ಬರುವವರಿಬ್ಬರದಾರ. ಯಾರ್ರಿ ಅವರು? ಕರೆಯದೇ ಬರುವವರಿಬ್ಬರು, ಮುಪ್ಪು ಮತ್ತು ಸಾವು. ನೀವು ಬ್ಯಾಡ್ ಅಂದ್ರೂ ಕೇಳಂಗಿಲ್ಲ, ಅವ್ರು ಬಂದೇ ಬರ್ತಾರೆ. ನೀ ಪೌಡ್ರ ಹಚ್ಕೋ, ಸ್ನೋ ಹಚ್ಕೋ, ಏನೇನೋ ಮಾಡೋ, ಮತ್ತೆ ಅವರು ಬಂದೇ ಬರ್ತಾರೆ. ಅವರು ಶಾಶ್ವತವಾಗಿ ಈ ಯೌವನ ಇರೋದಿಲ್ಲ, ಈ ಬಾಲ್ಯ ಇರೋದಿಲ್ಲ, ಈ ಮುಪ್ಪು ಕೂಡ ಇರೋದಿಲ್ಲ. ಕರೆಸಿಕೊಂಡು ಹೋಗುತ್ತಾ ಬರುತ್ತಲಿರುವವರಿಬ್ಬರು, ಮೊದಲನೇ ಇಬ್ಬರದಾರಲ್ಲ ಅವರು, ಲಕ್ಷ್ಮಿ ಮತ್ತು ಸರಸ್ವತಿ. ಇವರು ಇದ್ರೂ ಚಂದ, ಹೋದ್ರೂ ಚಂದ. ಇವ್ರು ಇದ್ದಾಗ ಚಂದ ಕಾಣಿಸ್ತಾರ, ಹೋದಾಗ ಕೆಲವೊಂದು ಸಾರಿ ನೋವು ಕೊಡ್ತಾರೆ, ಕೆಲವೊಂದು ಸಾರಿ ಖುಷಿನೂ ಕೊಡ್ತಾರೆ. ಇವರಿಬ್ಬರಿಗೂ ಜಗಳ ಪ್ರಾರಂಭ ಆಯ್ತು. ಯಾರಿಗ್ರಿ? ಲಕ್ಷ್ಮಿಗೆ ಮತ್ತು ಸರಸ್ವತಿಗೆ. ಅಲ್ಲ, ಸಾಮಾನ್ಯವಾಗಿ ಮಾತಾಡ್ತಿರ್ತಾರೆ, ಇಬ್ರು ಕೂಡಿದ್ರಂದ್ರೆ ಹೆಣ್ಮಕ್ಳು ನಾನ ಹೆಚ್ಚು ಅಂತಿರ್ತಾರ. ನಿಮ್ಗೆ ಗೊತ್ತದ, ನಮಗೆ ಗೊತ್ತಿಲ್ವ? ಹೌದಿಲ್ಲ? ಸರಳವಾಗಿ ಯಾರು ನೀವು ಒಪ್ಕೊಳ್ಳಂಗಿಲ್ಲ ಅಂತ. ಹೌದಾ, ನೀವ ಹೆಚ್ಚಂತ ಒಪ್ಕೊಳ್ಳಂಗಿಲ್ಲ ಅಂತ. ನಾನು ನಿನ್ನೆ ಹೇಳಿದ್ನಲ್ಲ, ನೀವು ಸಿಂಹರಾಗು ಏನರಾಗು, ನಿನ್ನ ಮ್ಯಾಲೆ ಕೂತ್ಕೊಳ್ಳೋಕೆ ಲಕ್ಷ್ಮಿ ಏನದ ಚಾಮುಂಡಿ ನಾನ ಅಂತ ಹೇಳೋರು ನೀವು. ಅಷ್ಟು ಸರಳವಾಗಿ ಒಪ್ಕೊಳ್ಳಂಗಿಲ್ಲ. ಇವರಿಬ್ಬರಿಗೂ ಜಗಳ ಪ್ರಾರಂಭ ಆಯ್ತು, ಬಹಳ ಜೋರು ಜಗಳ. ನಾನು ಹೆಚ್ಚು, ನಾನಿದ್ರೆ ಚಲೋ ಅಂತ ಸರಸ್ವತಿ ಅನ್ನೋಳು, ನನ್ನಿಂದಲೇ ಈ ಜಗತ್ತು ನಡೀತದೆ ಅಂಥೇಳಿ ಲಕ್ಷ್ಮಿ ಅನ್ನೋಳು. ಇವರಿಬ್ರು ಜಗಳ ಬಗೆಹರ್ಸಕ್ಕೆ ಅವ್ರು ಯಾರೂ ಬರಲೇ ಇಲ್ಲ. ಅವ್ರವ್ರು ಗೊತ್ತಾಗತ್ತಲ್ಲ, ಲಕ್ಷ್ಮಿಯ ಯಜಮಾನ್ರು ಸರಸ್ವತಿ, ಯಾಕಂದ್ರೆ ಗೊತ್ತೈತಿ ಇವ್ರಿಗೆ ಜಗಳ ನಾವು ಮುಗ್ಸಕ್ಕಾಗಂಗಿಲ್ಲ ಅಂತೇಳಿ. ಇವ್ರ ಜಗಳ ಬಹಳ ಜೋರು ಪ್ರಾರಂಭ ಆದ ಬಳಿಕ ಇದನ್ನ ಯಾರು ಬಗೆಹರಿಸ್ಬೇಕು ಅಂತಂದ್ರೆ, ನಾರದ ಮುನಿಯ ಅಪ್ಪಿ ತಪ್ಪಿ ಆ ಕಡೆ ಬಂದ್ಬಿಟ್ಟ. ತ್ರಿಲೋಕ ಸಂಚಾರಿ ಅವನು ಇಲ್ಲಿನೂ ಹಂಗ ಇರ್ತಾನ, ಮತ್ತೊಂದು ಕಡೆನೂ ಹಂಗ ಇರ್ತಾನ. ಅಂದ್ರೆ ಹಂಗಿರ್ತಾನ. ಯಾವ್ದ್ರೆ ಅಲ್ಲಿ ಹೆಂಗಿರ್ತದ ಹಂಗಿರ್ತಾನ ಅವ. ಹೆಂಗಿರ್ಬೇಕು ಹಂಗಿರಂಗಿಲ್ಲ. ಇಲ್ಲಿನೂ ಹಂಗ, ಅಲ್ಲಿನೂ ಹಂಗ. ಅಲ್ಲಿದ್ದಂಗೆ ಹಂಗ ಇರ್ತಾನ, ಇಲ್ಲಿ ಇದ್ದಂಗೆ ಹಿಂಗ ಇರ್ತಾನ. ತನ್ನಂಗೆ ತಾನಿರಂಗಿಲ್ಲ ಅವ. ಅಲ್ಲಿ ಹೆಂಗಿರ್ತದ ಹಂಗಿರ್ತಾನ. ನಾರದ ಮುನಿ ಬಂದ, ಲಕ್ಷ್ಮಿ ಮತ್ತು ಸರಸ್ವತಿಯವರು ಜೋರು ಜಗಳ ನಡೀತ. ನನ್ನಿಂದ ಈ ಜಗತ್ತು ನಡೀತೈತಿ, ನಾನೇ ಮುಖ್ಯ ಅಂತ ಸರಸ್ವತಿ ಅನ್ನೋಳು. ನಾನು ಮುಖ್ಯ, ನಾನು ಇಲ್ಲದೆ ಇದ್ರೆ ಮನುಷ್ಯ ವಿಲ್ಲ ಒದ್ದಾಡ್ತಾನಂತ ಲಕ್ಷ್ಮಿ ಅನ್ನೋಳು.
ಈ ಜಗಳ ನಾರದ ಮುನಿ ಹತ್ರ ಹೋಯ್ತು. ನಾರದ ಮುನಿ ಕೇಳ್ತಾರೆ ಇಬ್ರು ಹೋಗಿ, ಇದ್ರಾಗ ಯಾರಿಬ್ರು, ಒಂದು ಸರಸ್ವತಿಯರ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ನಾನು ಲಕ್ಷ್ಮಿ ಅಂತ ಹೇಳ್ಬೇಕು ಅಂತ. ಲಕ್ಷ್ಮಿ ಸರಸ್ವತಿ ಇಲ್ಲ ನಾನ ಮುಖ್ಯ, ನೀ ಇದಕ್ಕೆ ಹೂ ಅನ್ಬೇಕು ನೀನು ಅಂತೇಳಿ ಅವಳು ಸರಸ್ವತಿ ಹೇಳೋಳು. ಇವ್ರಿಬ್ರಿಗೂ ಹೇಳಕ್ಕಾಗಂಗಿಲ್ಲ, ಯಾಕಂದ್ರೆ ಇಬ್ರು ಇಲ್ಲದೆ ಮನುಷ್ಯ ಬದುಕಕ್ಕಾಗಂಗಿಲ್ಲ. ಲಕ್ಷ್ಮಿ ಇಲ್ಲದೇನೆ ಸರಸ್ವತಿ ಇಲ್ಲದೇನೆ ಬದುಕಕ್ಕಾಗಂಗಿಲ್ಲ. ಇವರಿಬ್ರು ಜಗಳ ಬಗೆಹರಿಸ್ಬೇಕು ಅಂತಂದ್ರೆ ಅವನಿಗೂ ತಿಪ್ಪಲು. ಸರಸ್ವತಿ ಹೆಚ್ಚು ಅಂತ ಹೇಳಿದ್ರೆ ಲಕ್ಷ್ಮಿ ಹೊಡಿತಾಳ, ಲಕ್ಷ್ಮಿ ಹೆಚ್ಚು ಅಂತ ಹೇಳಿದ್ರೆ ಸರಸ್ವತಿ ಹೊಡಿತಾಳ. ಅವ ಒಂದು ಐಡಿಯಾ ಮಾಡಿದ, ಅಂಥದಕ್ಕೆ ಭಾಳ ಶಾಣೆ, ಭಾಳ ಶಾಣೆ. ಅವ ಹೇಳ್ದ, ನೋಡವಾ ನಿಮ್ಮಿಬ್ಬರು ನ್ಯಾಯ ಬಗೆರ್ಬೇಕಂದ್ರೆ ನಾ ಹೇಳ್ದಂಗೆ ನೀವು ಕೇಳಬೇಕು ಅಂತ. ಆನ್ಸರ್ ಬೇಕು ಅಂದ್ರೆ ಮೊನ್ನೆ ಹೇಳಿದ್ನಲ್ಲ, ದೇವರು ಏನು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರಂದ್ರೆ ರಾಜನನ್ನ ಕೆಳಗೆ ನಿಂದ್ರಿಸ್ತಾನ, ಸಣ್ಣ ಮಗುವನ್ನು ಹೋಗಿ ಸಿಂಹಾಸನದ ಮೇಲೆ ಕುಂದಿರಿಸ್ತಾನಲ್ಲ, ಅವನ ಕೆಲಸನೇ ಅದು, ಭಗವಂತನ ಕೆಲಸ. ನಾನು ನಿಮಗೆ ಉತ್ತರ ಹೇಳಬೇಕು ಅಂದ್ರೆ ನಾ ಹೇಳ್ದಂಗೆ ಕೇಳಬೇಕು ಅಂದವ. ಆಯ್ತು ಏನು ಬೇಕಾದ್ದು ಹೇಳು ಅಂದ್ರೆ, ಏನು ದೊಡ್ಡ ಕೆಲಸ ಏನಿಲ್ಲ, ನೀವಿಬ್ರು ನಮ್ಮ ಮುಂದೆ ಒಂದಿಷ್ಟು ವಾಕಿಂಗ್ ಮಾಡ್ರಿ ಅಂತ, ನಾವು ಅಡ್ಡಾಡ್ರಿ ಅಂತ ಹೇಳ್ತಾನೆ. ಲಕ್ಷ್ಮಿ ಮತ್ತು ಸರಸ್ವತಿಗೆ ಹೇಳ್ತಾನೆ, ಒಂದಿಷ್ಟು ಅಡ್ಡಾಡ್ರಲ್ಲ, ನಾವು ಉತ್ತರ ಬೇಕು ಅಂತ ಕೇಳಿದ್ರಂದ್ರೆ ನೀವು ವಾಕಿಂಗ್ ಮಾಡೋದು ತಿಳಕತ್ತಿಯಲ್ಲ ಅಂತ. ಅವರಿಬ್ರು ನಿಮ್ಗೆ ಉತ್ತರ ಬೇಕಂದ್ರೆ ನಾ ಹೇಳಿದ್ದು ಕೇಳ್ರಿ. ಇಬ್ರು ಅಡ್ಡಾಡಕತ್ತಿದ್ರು, ಒಂದ್ಸಲ ಹಿಂಗೆ ಹೋಗೋದು, ಒಂದ್ಸಲ ಹಿಂಗೆ ಬರೋದು, ಒಬ್ಬಕ್ಕೆ ಮೊದಲು ಬರೋದು, ಒಬ್ಬಕ್ಕೆ ಆಮೇಲೆ ಬರೋದು, ಹಿಂಗೆ ಎದರ ಬದ್ರ ಒಂದೊಂದು ಸಲ ಆಗೋದು. ಹಿಂಗೆ ವಾಕಿಂಗ್ ಮಾಡಿಸಿದ, ಒಂದು 10 ನಿಮಿಷ ವಾಕಿಂಗ್ ಮಾಡಿಸಿದ ಉತ್ತರ ಹೇಳಿ ಈಗ ಅಂದ್ರೆ ಅವ್ರಿಬ್ರು ಬಂದು ಉತ್ತರ ಹೇಳು ಅಂದರೆ ಬಹಳ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಉತ್ತರ ಹೇಳ್ತಾನೆ. ಅಂದ್ರೆ ಇಬ್ಬರಿಗೂ ನೋವು ಆಗಬಾರ್ದು ಅನ್ನೋ ಕರಕ್ಕೆ, ಲಕ್ಷ್ಮಿ ನೀನು ಬರುವಾಗ ಭಾಳ ಚಂದ ಕಾಣಿಸ್ತೀವ, ಲಕ್ಷ್ಮಿ ನೀ ಬರುವಾಗ ಭಾಳ ಚಂದ ಕಾಣಿಸ್ತೀರ, ಸರಸ್ವತಿ ನೀ ಹೋಗುವಾಗ ಭಾಳ ಚಂದ ಕಾಣಿಸ್ತಿ ಅಂತಕ್ಕಂಥ ಉತ್ತರ ಹೇಳ್ತಾನ. ಹೌದಲ್ರಿ? ಲಕ್ಷ್ಮಿ ಬರುವತ್ನಾಗ ಭಾಳ ಚಂದ, ಬೇಕು 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 ಇದ್ದಷ್ಟು ಚಂದ 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 ಇದ್ದಾಗ ನೋಡ್ಬೇಕು. ಇವ್ನು ಟಾರ್ಚ್ ಅಂಗಿ ಏನು, ಇವಂದು ಬುಲೋರೆ ಗಾಡಿ ಏನು, ಅಪ್ಪಿ ತಪ್ಪಿ ಬ್ಯಾಡ ಅಂತ ಏನ್ರ ಕಾಲು ಮುರ್ಕೊಂಡು ಹೊರಗೆ ಹೋದ್ಲಂದ್ರೆ ಇವನು ಹಣೆ ಬರೋ ಗೊತ್ತಾಗತ್ತವ. ಬುಲೋರ ಗಾಡಿ ಒಂದು ಹಣೆ ಬರೋ ಗೊತ್ತಾಗತ್ತೆ. ಲಕ್ಷ್ಮಿ ನೀನು ಬರುವಾಗ ಭಾಳ ಚಂದ ಕಾಣಿಸ್ತೀವ, ಆದ್ರೆ ಯಾರು ನಿನ್ನನ್ನ ಪ್ರೀತಿಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ಧಾರ್ಮಿಕತೆಯಿಂದ ಇಟ್ಕೋತಾರ ನಿನ್ನ ಮೇಲೆ ಗೌರವವಾಗಿ. ಕೆಲವೊಂದು ಸರಿ ನೋಡ್ಬೇಕು, ಯಾಕಂದ್ರೆ ಈಗ ಸಣ್ಣ ಮಕ್ಕಳಿಗೆ ಅವ್ರ ಕೈಯಾಗ ಒಂದು 500 ರೂಪಾಯಿ ಕೊಟ್ಟರಂದ್ರೆ ಅವಕ್ಕೇನು ಗೊತ್ತಾದ್ರು, ನೋಟಿನ ಬೆಲೆ ಏನು ಗೊತ್ತಾದ್ರು, ನೋಟಿನ ಬೆಲೆ ಗೊತ್ತಾಗಂಗಿಲ್ಲ. ಬುದ್ಧಿವಂತನಾಗಿದ್ದು ಅಂತಂದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಿರ್ತದೆ. ಕೆಲವೊಂದು ಸರಿ ಲಕ್ಷ್ಮಿ ಐಶ್ವರ್ಯ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರಲ್ಲ, ಅರ್ಧರಾತ್ರಿಯಲ್ಲಿ ಕೊಡಿ ಹಿಡಿತಾರೆ ಅಂಥೇಳಿ, ಅರ್ಧರಾತ್ರಿ ಕೊಡಿ ಹಿಡಿತಕ್ಕಂಥವ್ರು. ಅಹಂಕಾರ ಬಂತು ಅಂತಂದ್ರೆ ಲಕ್ಷ್ಮಿ ತನ್ನಷ್ಟಕ್ಕೆ ತಾನು ಹೊರಗೆ ಹೋಗ್ತಾಳೆ, ಆಕೆ ಉಳಿಯಂಗಿಲ್ಲ. ಅದನ್ನ ಚಂದ ಬಳಸ್ಕೊಳ್ಬೇಕು, ಅದನ್ನ ಚಂದ ಉಳಿಸ್ಕೊಳ್ಬೇಕು. ಅಂದಾಗ ಮಾತ್ರ ಆ ತಾಯಿ ಅವ್ರ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು, ಅವ್ರ ಮನೆಯಲ್ಲಿರಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಒಬ್ಬರ ಮನೆಯಲ್ಲಿ ಬಹಳ ವರ್ಷಗಳಿಂದ ಲಕ್ಷ್ಮಿ ವಾಸ ಆಗಿದ್ಲು. ಒಬ್ಬ ಅಜ್ಜ, ಹಿರಿಯಜ್ಜ, ಅವನ ಹತ್ರ ಬಂದು ಲಕ್ಷ್ಮಿ ಹೇಳ್ತಾಳೆ. ಸಾಂಕೇತಿಕವಾಗಿ ಕತೆ ಇದ್ರೂ ಕೂಡ ಅದರಲ್ಲಿ ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಆಯ್ತಪ್ಪ, ಇಷ್ಟು ವರ್ಷಗಳ ಕಾಲ ನಿನ್ನ ಮನೆಯಲ್ಲಿ ಇದ್ದೆ, ಇನ್ನು ನಾನು ಹೋಗ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳ ಅಜ್ಜನ ಮುಂದೆ. ಯವ್ವ, ನಮ್ಮಿಂದ ಏನು ಅಪರಾಧ ಆಗಿದೆ ಅಂತ ಹೋಗ್ತೀಯ? ಇಲ್ಲ, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು ಬೇರೆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯಾಪಾರಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ, ಸರಿಯಾಗಿರ್ತಕ್ಕಂಥದ್ದಿಲ್ಲ. ಏನೇನೋ ಮಾತುಗಳನ್ನ ಮಾತಾಡಿದ ಬಳಿಕ, ಹಾಗಾದ್ರೆ ನಾನು ಇರಬೇಕು ಅಂದ್ರೆ ನಿನ್ನ ಮಕ್ಕಳಿಗೆ ಹೋಗಿ ಕೇಳು, ಅವ್ರವ್ರಿಗೆ ಏನೇನು ಬೇಕು, ನನ್ನ ಬಗ್ಗೆ ಏನಾದರೂ ಕೂಡ ನಂಬಿಕೆ ಅಥವಾ ಪ್ರಾಮಾಣಿಕತೆ ಇತ್ತು ಅಂದ್ರೆ ಮುಂದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತು ಹೇಳ್ತಾಳೆ ಲಕ್ಷ್ಮಿ. ದೊಡ್ಡವನ ಹತ್ರ ಬರ್ತಾನೆ, ನೋಡಪ್ಪ, ಇಷ್ಟು ದಿವಸ ನಮಗೆಲ್ಲರಿಗೂ ಕೂಡ ಲಕ್ಷ್ಮಿ ನಮ್ಮ ಮನೆಯೊಳಗಿದ್ಲು, ಇವತ್ತು ಹೋಗ್ತೀನಿ ಅಂತ ಗಂಟು ಬಿದ್ದಾಳಕ್ಕೆ. ಆಕಿನ ಕಡೆ ಏನಾದರೂ ವರ ಕೇಳು ಅಂತ ಹೇಳಿದಾಳೆ. ನಾ ಏನು ವರ ಕೇಳಿ ಅಂತಾನ ಅವ. ಒಂದು 100-150 ಎಕರೆ ಜಮೀನು ಕೇಳ್ರಲ್ಲ, JCB ಗಾಡಿ ಕೇಳ್ರಿ ತಂದು ಹೇಳ್ದ. ಎರಡನೇ ಮಗನ ಹತ್ರ ಲಕ್ಷ್ಮಿ ಹೋಗ್ತೀನಿ ಅಂತ ಹೇಳ, ಏನು ಕೇಳಲಿ ನೋಡ್ರಿ, ಮತ್ತೆ ಏನಾದರೂ ಕೂಡ ಬಂಗಾರ ಇದು ಏನೋ ಅವಾಂಕರು ಆಸ್ತಿ ಕೇಳ್ದ, ಒಂದು 100 ತೊಲಿನೋ, ಒಂದು 200 ತೊಲಿನೋ ಬಂಗಾರ ಕೇಳ್ರಲ್ಲ, ಬಂಗಾರ ಇದ್ರೆ ಆಭರಣ ಚಲೋ ಆಗ್ತಾವ, ಮನೆಯಾಗಿದ್ದಿರ್ತೈತಿ ಅಂಥೇಳಿ. 3ನೇ ಮಗನ ಹತ್ರ ಹೋಗಿ ಕೇಳ್ತಾನೆ. 3ನೇ ಮಗ ಗೊತ್ತಾಗಂಗಿಲ್ಲ, ನನ್ನ ಹೆಂಡತಿ ಉತ್ತರ ಹೇಳ್ತಾಳೆ ಅಂತ ಹೇಳ್ತಾಳೆ.
ಅವನ ಹೆಂಡತಿಗೆ ಹೋಗಿ ಕೇಳ್ತಾಳೆ, ಅಮ್ಮ ಇವರಿಬ್ರು ಇದನ್ನ ಕೇಳಿದ್ದಾರೆ, ಲಕ್ಷ್ಮಿ ಇವತ್ತು ಹೋಗ್ತೀನಿ ಅಂತ ಹೇಳಿದಾಳೆ, ನೀನೇನಾದ್ರೂ ಕೂಡ ಬೇಕನ್ನೋ ಕೇಳು, ವರ ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದಾಳೆ ಲಕ್ಷ್ಮಿ ಅಂತ ಹೇಳಿದ್ರೆ, ಆ ತಾಯಿ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವಳು, ತಂದೆ ತಾಯಿಯ ಸಂಸ್ಕಾರದಿಂದ ಬಂದಿರತಕ್ಕಂಥವಳು. ಆ ತಾಯಿ ಕೇಳ್ತಾಳೆ, ಮಾವರ ಏನಾದರೂ ನೀವು ಲಕ್ಷ್ಮಿಗೆ ಕೇಳೋದಾಗಿತ್ತು ಅಂತಂದ್ರೆ ಈ ಕುಟುಂಬ ಕೂಡು ಕುಟುಂಬ ಏನಿದೆ ಶಾಶ್ವತವಾಗಿರ್ತಕ್ಕಂಥ ರೀತಿಯಲ್ಲಿ ಹೊಂದಾಣಿಕೆಯಿಂದ ಇದೇ ಭಕ್ತಿಯಿಂದ ಇರುವ ಹಾಗೆ ಕೇಳ್ರಿ ಸಾಕು ಅಂತಕ್ಕಂಥ ಮಾತನ್ನು ಹೇಳ್ತಾಳೆ. ಮುಂದೆ ಆ ಲಕ್ಷ್ಮಿ ಆ ಮಗಳಿಗೆ ಅವಳಿಗೆ ಆಶೀರ್ವಾದ ಮಾಡಿ ಅವ್ರ ಮನೆಯಲ್ಲಿ ಮತ್ತೆ ಇರ್ತಾಳೆ ಅಂತಕ್ಕಂಥದ್ದು. ಅಂದರೆ ಲಕ್ಷ್ಮಿ ಬಂದ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಸರಿಯಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಕ್ಕಂಥದ್ದಾಗಬೇಕು. ಸರಸ್ವತಿ ನೀನು ಹೋಗುವಾಗ ಭಾಳ ಚಂದ ಕಾಣಿಸ್ತೀಯ, ಹೋಗುತ್ತಾ ಬರುತ್ತಲಿರುವವರಿಬ್ಬರು ಒಬ್ಬರು ಬಂದರೆ ಇನ್ನೊಬ್ರು ಹೋಗೋದು. ವಿದ್ಯೆ ಅಂತಕ್ಕಂಥದ್ದು ಅದು ಯಾವಾಗಲೂ ನಿಂತ ನೀರು ಆಗಬಾರ್ದು, ನಿಂತ ನೀರು ಆಗಬಾರ್ದು, ಹರಿಯೋ ನೀರು ಆಗಬೇಕು. ತನ್ನ ವಿದ್ಯೆ ಯಾವಾಗಲೂ ಕೂಡ ವಿದ್ಯಾರ್ಥಿಗಳಿಗಾಗಿ ಅಥವಾ ತಾನು ಗಳಿಸಿರ್ತಕ್ಕಂಥ ಆ ಜ್ಞಾನವನ್ನು ಪರರಿಗೋಸ್ಕರವಾಗಿ ಉಪಕಾರ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಆಗಬೇಕು ವಿದ್ಯೆ. ಅವಾಗ ಸರಸ್ವತಿ ಉಪಯೋಗ ಆಗ್ತಕ್ಕಂಥದ್ದು. ಇನ್ನು ಎರಡನೇದವ್ರು, 3, 4ನೇದವ್ರು ಯಾರ್ರೀ? ಆಗಳ ಹೇಳಿದಿಲ್ಲ, ಹೋಗುತ್ತಾ ಬರುತ್ತಲಿರುವವರಿಬ್ಬರು. ನೆಕ್ಸ್ಟ್ ಸುಮ್ಮನೆ ನೀವು ಹೇಳ್ರಿ, ನಾವು ಕೇಳ್ತೀವಿ. ಬಂದರೆ ಹೋಗದವರಿಬ್ಬರು, ಬಂದರೆ ಹೋಗದವರಿಬ್ಬರು, ವಿದ್ಯೆ ಮತ್ತು ವಿನಯ. ವಿದ್ಯೆ ಮತ್ತು ವಿನಯ ಇವರು ಬಂದರು ಅಂದರೆ ಹೋಗೋದೇ ಇಲ್ಲ, ಶಾಶ್ವತವಾಗಿರ್ತಾರೆ, ಶಾಶ್ವತವಾಗಿರ್ತಾರೆ. ವಿದ್ಯೆ ಮತ್ತು ವಿನಯ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರಲೇಬೇಕು. ಅಂದರೆ ಬದುಕು ಉತ್ತಮವಾಗಿ ಸಾಗಲಿಕ್ಕೆ ಸಾಧ್ಯತೆ ಆಗೋದು. ಸಿದ್ದಯ್ಯ ಪುರಾಣಕ್ಕೆ ಒಂದು ಕಡೆ ಹೇಳ್ತಾರೆ, ವಿದ್ಯೆ ಬಂತು ವಿನಯ ಹೋಯಿತು. ವಿದ್ಯೆ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ವಿನಯತೆ ಇದ್ದಾಗ ಮಾತ್ರ ತನ್ನ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಅವನಿಗೂ ಕೂಡ ಅಹಂಕಾರ ಬಂತು, ನನ್ನಲ್ಲಿ ವಿದ್ಯೆ ಇದೆ ಅಂತಕ್ಕಂಥ ಅಹಂಕಾರ ಬಂತು ಅಂದರೆ, ವಿನಯ ಇಲ್ಲದೆ ಇದ್ದರೆ ಅವನಿಗೆ ಮೊನ್ನೆ ಹೇಳಿದ್ನಲ್ಲ, ಅವನ ಜೀವನ ಹೇಗಂದ್ರೆ ನಿನ್ನ ಜೀವನ ಬೆಂಕಿ ಹೆಚ್ಚು ಹೋಗು ಅನ್ನೋ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಅಂಬಿಗನ ಕತೆ ನೆನಪೈತಲ್ಲ, ಹೇಳಿದ್ದು ನೆನಪೈತಲ್ಲ, ನಿನ್ನ ಜೀವನಕ್ಕೆ ಇಷ್ಟು ಬೆಂಕಿ ಹಾಕುವಂತ ಪಂಡಿತ ಬಯ್ಯುವ ಹಾಗೆ ವಿದ್ಯೆ ಸದಾವಕಾಲ ವಿನಯವಂತಿಕೆಯಲ್ಲಿದ್ದಾಗ ಮಾತ್ರ ಅದಕ್ಕೆ ಬೆಲೆ ಇರ್ತಕ್ಕಂಥದ್ದು. ಕರೆಸಿಕೊಂಡು ಬರುವವರಿಬ್ಬರು, ಕರೆಸಿಕೊಂಡು ಬರುವವರಿಬ್ಬರು ಯಾರ್ರೀ ಅವರು? ಕೀರ್ತಿ ಮತ್ತು ಅಪಕೀರ್ತಿ. ಕೀರ್ತಿ ಮತ್ತು ಅಪಕೀರ್ತಿ ಇವರು ಕರೆಸಿಕೊಂಡು ಬರ್ತಕ್ಕಂಥವ್ರು ಕಷ್ಟಪಡ್ಬೇಕು, ಕಷ್ಟಪಡ್ಬೇಕು. ಪ್ರತಿ ಸಂದರ್ಭದಲ್ಲಿನೂ ಕೂಡ ಹೋರಾಟವನ್ನು ನಡೆಸ್ತಕ್ಕಂಥದ್ದಾಗಬೇಕು. ಅಂದ್ರೆ ಏನೋ ಒಂದು ಆಸೆಯನ್ನು ಇಟ್ಕೊಂಡು ಮಾಡೋದು ಅಂತಕ್ಕಂಥದ್ದಲ್ಲ, ಸಹಜವಾಗಿರ್ತಕ್ಕಂಥ ರೀತಿಯಲ್ಲಿ ಬರಬೇಕಾಗಿರ್ತಕ್ಕಂಥದ್ದು. ಆದರೆ ಕಷ್ಟಪಡಬೇಕಾಗಿರ್ತಕ್ಕಂಥದ್ದು, ಪ್ರಯತ್ನ ಪಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಯಾರೇ ತಗೊಳ್ಕೊಳ್ರಿ, ಇವತ್ತು ಸಿನಿಮಾ ನಟರನ್ನು ತೆಗೆದುಕೊಳ್ರಿ, ಅಥವಾ ಆಟಗಾರರನ್ನು ತೆಗೆದುಕೊಳ್ರಿ, ಅಥವಾ ಶರಣರನ್ನು ತೆಗೆದುಕೊಳ್ರಿ, ಯಾರು ತಗೊಂಡ್ರು ಕೂಡ ಅವರ ಕೀರ್ತಿ ಬರಬೇಕಾಗಿತ್ತು ಅಂದ್ರೆ ಅವರು ತಮ್ಮದೇ ಆಗಿರ್ತಕ್ಕಂಥ ಸಾಧನೆಯ ಶಿಖರಕ್ಕೆ ಏರಿರ್ತಕ್ಕಂಥವ್ರು. ಈಗ ನಿಮ್ಮ ಸಚಿನ್ ತೆಂಡೂಲ್ಕರ್ ವಿಚಾರವನ್ನ ಕೀರ್ತಿ ತಗೊಂಡ್ರಿ ಅಂತಂದ್ರೆ ಇವತ್ತು ಕ್ರಿಕೆಟ್ ದೇವರು, ಅವನು ಗಾಡ್ ಆಫ್ ದಿ ಕ್ರಿಕೆಟ್, ಅವನು ಸಚಿನ್ ತೆಂಡೂಲ್ಕರ್. ಸುಮ್ಮನೆ ಸಚಿನ್ ತೆಂಡೂಲ್ಕರ್ ದೇವರಾದ್ನನ್ರಿ, ಕ್ರಿಕೆಟ್ ದೇವರಾದ್ನ. ಸತತವಾಗಿ 8 ತಾಸುಗಳ ಕಾಲ ಅವನು ಕ್ರಿಕೆಟ್ನಲ್ಲಿ ಅಭ್ಯಾಸ ಮಾಡ್ತಕ್ಕಂಥವನು. ಇವತ್ತು ಅವನು ಬ್ಯಾಟ್ ಹಿಡ್ಕೊಂಡು ಆಡಬೇಕು ಅಂದ್ರೆ ಮತ್ತೆ ಅಭ್ಯಾಸ ಮಾಡಿಕೊಂಡೆ ಹೋಗ್ಬೇಕು. ವಿರಾಟ್ ಕೊಹ್ಲಿ ಇವತ್ತಿನ ದಿವಸ ಕೀರ್ತಿ ಪಡೆದಿದ್ದಾನೆ, ಸುಮ್ಮನೆ ಹೋಗಿ ಬ್ಯಾಟ್ ಹಿಡ್ಕೊಂಡು ಚೆಂಡು ಹೆಂಗಾರ ಬರ್ತೈತಿ ಹೊಡಿತೀನಿ ಅಂತಂದ್ರೆ ಆಗಂಗಿಲ್ಲ. ಪ್ರಯತ್ನ ಮಾಡಬೇಕು, ಅಲ್ಲಿ ಅವನು ಅಭ್ಯಾಸ ಮಾಡಬೇಕು. ಕೀರ್ತಿ ಬರೋದು ಬಹಳ ಸುಲಭವಾಗಿರ್ತಕ್ಕಂಥದ್ದಲ್ಲ. ಅಮಿತಾಬ್ ಬಚ್ಚನ್ ಇವತ್ತಿನ ದಿವಸ ಚಲನಚಿತ್ರದಲ್ಲಿ ಬಹಳ ಎತ್ತರ ಮಟ್ಟದಲ್ಲಿದ್ದಾನೆ. ರಾಜ್ಕುಮಾರ್ ಅವರ ಹೆಸರನ್ನು ನಾವು ಹೇಳ್ತೀವಿ ಅಂತಂದ್ರೆ ಸುಮ್ಮನೆ ಬಂದು ಇದ್ರ ಮುಂದೆ ಕ್ಯಾಮ್ರಾ ಮುಂದೆ ನಿಂತರು ಬರಂಗಿಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಪ್ರಯತ್ನ ಬೇಕು, ಪ್ರಯತ್ನ ಬೇಕು. ಇವತ್ತೆಲ್ಲ ತಾವೆಲ್ಲ ಬಹಳ ಸಂತೋಷದಿಂದ ನಮ್ಮ ಗವಾಯಿಗಳವರ ಹಾಡ ಕೇಳ್ತೀರಿ. ನಮ್ಮ ತಬಲಾಜಿಯವರ ಸುರೇಶ್ ಅವ್ರದ್ದು ಮತ್ತು ದೇವರಾಜ್ ಅವರು ಅವರ ಹಾಡೋದನ್ನ, ಇವ್ರು ಬಾರಿಸೋದನ್ನ ನೀವೆಲ್ಲರೂ ಕೂಡ ಒಪ್ಕೊಳ್ತೀರಿ. ಸುಮ್ಮನೆ ಇಲ್ಲಿ ಬಂದು ಬಾರಿಸೋದಿಲ್ಲ ಅವರು. ನೀವು ಕೊಡ್ತಕ್ಕಂಥ ಕೀರ್ತಿಗೆ ಅವರು ಭಾಜನರಾಗಿದ್ದಾರೆ ಅಂತಂದ್ರೆ, ಅವ್ರು ಪಡ್ಕೊಂಡಿರ್ತಕ್ಕಂಥ ಕೀರ್ತಿಯನ್ನು ನೀವು ಹೊಗಳ್ತೀರಿ ಅಂತಂದ್ರೆ ಅವ್ರ ಸಾಧನೆ ಇದೆ. ಸುಮ್ಮನೆ ಪೆಟ್ಟಿಗೆ ಬಾರಿಸೋದಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ನಾ ತಬಲ ನೀ ತಬಲ ಅಂತ ಹೇಳಿರ್ತಕ್ಕಂಥದ್ದನ್ನ, ಆ ಚರ್ಮವನ್ನು ನುಡಿಸೋದು ಅಷ್ಟು ಸರಳವಾಗಿರ್ತಕ್ಕಂಥದ್ದಲ್ಲ. ದಿವಸ 1.5 ರಿಂದ 2 ತಾಸು ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು, ಇಲ್ಲಾಂದ್ರೆ ಹಾಡಕ್ಕೆ ಬರಂಗಿಲ್ಲ. SP ಬಾಲಸುಬ್ರಹ್ಮಣ್ಯಂ ಅಷ್ಟು ಹಾಡುಗಳನ್ನು ಹಾಡಿದ್ದಾರೆ, ಲಕ್ಷಾಂತರ ಹಾಡುಗಳನ್ನು ಹಾಡಿದ್ದಾರೆ ಅಂತಂದ್ರೆ, ಕೀರ್ತಿವಂತರಾಗಿದ್ದಾರೆ ಅಂದ್ರೆ
ಸುಮ್ಮನೆ ಒಂದೇ ಬರ್ತೈತೆ ಬಿಡು ಅಂತ ಹಾಡೋದಲ್ಲ. ಪ್ರತಿ ಹಾಡಿಗೂ ಕೂಡ ಅವ್ರು ಪ್ರಾಕ್ಟೀಸ್ ಮಾಡದೆ ಹಾಡ್ತಿರ್ಲಿಲ್ವತ್ತು. ಇವತ್ತಿಗೂ ಕೂಡ ಅವ್ರು ನಾವು ಸ್ಮರಿಸ್ತೇವೆ, ನೆನೆಸ್ತೇವೆ. ಅವರ ಹಾದಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಕಂತ ಕೆಲಸ ಮಾಡಬೇಕು ಅಂದ್ರೆ, ಕೀರ್ತಿ ಬೇಕು ಅಂದ್ರೆ ಪ್ರಯತ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಪ್ರಯತ್ನವನ್ನ, ಕೀರ್ತಿ ಬಂದಿರೋದನ್ನ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಕಸ್ಮಾತ್ ಅದ್ರ ಬಗ್ಗೆ ಏನಾದರೂ ಕೂಡ ಅಸಡ್ಡೆ ಭಾವನೆಯನ್ನು ಇಟ್ಕೊಂಡ್ವಿ ಅಂತಂದ್ರೆ ಅದು ಅಪಕೀರ್ತಿಗೆ ಕಾರಣವಾಗ್ತಕ್ಕಂಥದ್ದು. ಒಂದು ಸರಿ ಕೀರ್ತಿಯನ್ನ ಅದನ್ನ ಅಪಕೀರ್ತಿಗೆ ತಗೊಂಡ್ಕೊಂಡ್ವಿ ಅಂತಂದ್ರೆ ಮತ್ತೆ ಹೇಳದ ರೀತಿಯಲ್ಲಿ ಆಗ್ತಕ್ಕಂಥದ್ದು.